ಮಾಲೂರು ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಮಾಲೂರು ಠಾಣೆಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ರವಿಶಂಕರ್ ಲಾರಿ ಚಾಲಕರಿಗೆ, ಮಾಲೀಕರಿಗೆ ಮತ್ತು ಕ್ರಷರ್ ಮಾಲೀಕರಿಗೆ ಜಾಗೃತಿ ಮೂಡಿಸಿ ಮಾತನಾಡಿದರು. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕಡೆಯಿಂದ ದಿನನಿತ್ಯ ನೂರಾರು ಟಿಪ್ಪರ್ ಲಾರಿಗಳು ಸಂಚರಿಸುತ್ತಿದ್ದು, ಪ್ರತಿಯೊಬ್ಬ ಚಾಲಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಮತ್ತೊಂದು ಜೀವದ ಜೊತೆ ಚೆಲ್ಲಾಟವಾಡದಂತೆ ಮುನ್ನೆಚ್ಚರಿಕೆ ವಹಿಸಿ ಟಿಪ್ಪರ್ ಲಾರಿ ವಾಹನಗಳನ್ನು ರಸ್ತೆಗಳಲ್ಲಿ ಚಾಲನೆ ಮಾಡಬೇಕು. ಕಡ್ಡಾಯವಾಗಿ ವಾಹನಗಳಿಗೆ ಎಲ್ಲ ದಾಖಲೆಗಳನ್ನು ಮಾಡಿಸಿರಬೇಕು. ಲಾರಿಗಳಲ್ಲಿ ಅತಿ ಭಾರ ಹಾಕದೆ ಸಾರಿಗೆ ಇಲಾಖೆ ನಿಯಮಗಳನ್ನು ಪಾಲಿಸಬೇಕು. ಲಾರಿ ಮಾಲೀಕರು ಹೊರ ರಾಜ್ಯದ ಚಾಲಕನನ್ನು ಕೆಲಸಕ್ಕೆ ತೆಗೆದುಕೊಳ್ಳದೆ ಸ್ಥಳೀಯ ಚಾಲಕರನ್ನ ಕೆಲಸಕ್ಕೆ ತೆಗೆದುಕೊಂಡರೆ ಅಪಘಾತಗಳು ಹಾಗೂ ಅಪರಾಧಗಳನ್ನು ತಡೆಯಬಹುದು ಎಂದು ಹೇಳಿದರು. 6-7 ಸಾವಿರ ಜನಕ್ಕೆ ಆಕ್ರೋಶ ಆಗ್ತದೆ. ಇಬ್ಬರು ಅಮಾಯಕ ಸತ್ತು ಹೋಗ್ತದೆ. ಅದರಲ್ಲಿ ತಪ್ಪು ಯಾವುದು ಬರೋದಿಲ್ಲ. ಎಲ್ಲ ಕೇಳೋದು ಯಾವುದು? ದೊಡ್ಡ ಗಾಡಿ ಯಾವುದಪ್ಪ, ಅವ್ನು ತಪ್ಪೇನೇ ಮಾಡಿರಲಿ. 2 ವೀಲರ್ಸ್ ಅವ್ನು ಬೈ ಹೆಲ್ಮೆಟ್ ಹಾಕಿರೋದಿಲ್ಲ, ಸೋ ಮೆನಿ ಇಶ್ಯೂಸ್ ಇರ್ತಾರೆ. ಅವ್ನು ಸಟ ನುಗ್ಗಿರ್ತಾನೆ, ಎಲ್ಲ ಮಾಡಿರ್ತಾನೆ. ನೀನೇ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿ ನೀವು ಈ ಥರ ಹೇಳ್ತಾರೆ. ನನ್ನ ಡ್ರೈವರ್ಗೆ ಹೇಳ್ತಿರ್ತೇನೆ, ಈವನ್ ಪಬ್ಲಿಕ್ ಆರ್ ರ್ಯಾಶ್, ನೀನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀನಿ. ಈವನ್ ದೋ ಇಟ್ಸ್ ಎ ಪೊಲೀಸ್ ವೆಹಿಕಲ್, ನೀನು ಬಾಯ ಮುಚ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಅವ್ನು ರ್ಯಾಶನ್ ನುಗ್ತಾನೆ, ನೀನು ಸ್ಲೋ ಮಾಡಿ. ಇದು ನಮ್ಮ ಡ್ರೈವರ್ಗೆ ನಾವು ಕಲಿಸ್ತೀವಿ. ಆದ್ಮೇಲೆ ನೀವೇ ಕಲ್ತ್ಕೋಬಾರ್ದು. ಮತ್ತೆ ಕ್ರಷರ್ಸ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಕರೆಕ್ಟ್. ಸೋ ಮೆನಿ ಇಶ್ಯೂಸ್ ಆಗ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್, ಜಿಯಾಲಜಿ, RTO. ಇತ್ತೀಚೆಗೆ ಗುಡಿ ಬಂಡೆ ಕೇಸ್ ಆದಮೇಲೆ ಒಂದು ಗೈಡ್ಲೈನ್ಸ್ ನಾವು ರೆಡಿ ಮಾಡಿದ್ವಿ. ಆ ಗೈಡ್ಲೈನ್ಸ್ ನಿಮಗೆಲ್ಲ ಗೌರ್ಮೆಂಟಿಂದ ಇಶ್ಯೂ ಆಗಿದೆ. ಆ ಗೈಡ್ಲೈನ್ಸ್ ಪ್ರಕಾರ ನಿಂತ್ಕೊಂಡ್ರೆ ಯಾರಿಗೂ ಸಮಸ್ಯೆ ಇರಲ್ಲ. ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಹುಮಾಯಿನ್ ನಾಕ್ತಿಪೆತ್ತ, ಕಲ್ಲುಬು ವಿಜ್ಞಾನ ಇಲಾಖೆ ಅಭಿಯಂತರ ಚೊಕ್ಕರೆಡ್ಡಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ವಸಂತ್ ಕುಮಾರ್, ರಾಮಪ್ಪ, ಗುತ್ತೇದಾರ್ ಉಪನಿರ್ದೇಶಕ ರಾಮಚಂದ್ರಯ್ಯ, ಮಂಗಳಮ್ಮ, ನಾಗೋಜಿರಾವ್, ಕ್ರಷರ್ ಮಾಲೀಕರಾದ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ರಮೇಶ್ ಗೌಡ, ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಅಂಜನಪ್ಪ, GVK ಚಂದ್ರು, ಸೋಮಣ್ಣ, ಪ್ರಗತಿ ಶ್ರೀನಿವಾಸ್, ಜಯಪ್ರಕಾಶ್, ಮುರುಗೇಶ್ ಮತ್ತಿತರರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.